ವರ್ಚುವಲ್ ಮೂಲಕ ನಾಳೆ ಸಂವಾದವನ್ನು ನಡೆಸಲಿದ್ದಾರೆ. ಆ ಮೂಲಕ ರಾಜ್ಯ ಲೋಕ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ. ರಾಜ್ಯದ ಎಲ್ಲ ಬೂತ್ ಅಧ್ಯಕ್ಷರ ಜೊತೆಯಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾಳೆ ಸಂಜೆ 4:30ಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ಬೂತ್ ಅಧ್ಯಕ್ಷರ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ. ನಮೋ ಆ್ಯಪ್ ಮೂಲಕ ಸಂವಾದವನ್ನು ನಡೆಸಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಅವರು, ಕೋರ್ ಕಮಿಟಿ ಸದಸ್ಯರು, ಲೋಕಸಭಾ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ನಿಯರ್ಲಿ 60ರಿಂದ 70 ಸಾವಿರ ಜನ ಈ ಒಂದು ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ಆ ಮೂಲಕ ನಮೋ ಬೂತ್ ಅಧ್ಯಕ್ಷರಿಗೆ ಪಾಠವನ್ನು ಕೂಡ ಮಾಡಲಿದ್ದಾರೆ. ಆ ಮೂಲಕ ರಾಜ್ಯ ಲೋಕ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಿದ್ದಾರೆ. ನೋಡಿ, 7ನೇ ತಾರೀಕಿನಿಂದ 9ನೇ ತಾರೀಕಿನ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಾಜ್ಯಕ್ಕೆ ಕರೆತರುವಂಥ ಪ್ಲಾನಿಂಗನ್ನು ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಬೂತ್ ಅಧ್ಯಕ್ಷರನ್ನ ಒಂದು ಕಡೆ ಸೇರಿಸಿ ಸಂವಾದವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದು ಕಡೆ ಅಂತಂದರೆ ಅದು ನಮೋ ಆ್ಯಪ್ ಮೂಲಕ. ನಮೋ ಆ್ಯಪ್ ಮೂಲಕ ಅವರ ಜೊತೆಯಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ಯಾವಾಗಲೂ ಕೂಡ ಒಂದು ಚುನಾವಣೆಯಲ್ಲಿ ಬಹಳ ಮುಖ್ಯ ಅನಿಸೋದು ಬೂತ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು, ಬೂತ್ ಮಟ್ಟದ ಅಧ್ಯಕ್ಷರು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾಗಬೇಕು. ಆ ಕೆಲಸವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಖಡಕ್ ಆಗಿ ಮಾತಾಡಿದ್ದಾರೆ. ಪಾರ್ಲಿಮೆಂಟ್ ಫೈಟ್ನಲ್ಲಿ ಗಂಡಸ್ತನದ ದಂಗಲ್ ಶುರುವಾಗಿದೆ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರದಲ್ಲಿ ಇದ್ದವರ ಗಂಡಸ್ತನ ಟೆಸ್ಟ್ ಆಗಬೇಕಾಗಿದೆ. ನಮ್ಮ ಗಂಡಸ್ತನವನ್ನು ಮೊದಲೇ ನಾವು ತೋರಿಸಿದ್ದೀವಿ. ಪ್ರವಾಹ ಬಂದಾಗ 2 ಪಟ್ಟು ಪರಿಹಾರವನ್ನು ನೀಡಿದ್ದೀವಿ. ಕಾಂಗ್ರೆಸ್ ಪ್ರಮಾಣ ಪಾಲಿಟಿಕ್ಸ್ಗೆ ತಿರುಗೇಟು. ಆಣೆ ಪ್ರಮಾಣ ಇತ್ತಲ್ಲ, ಆ ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಅವರು ಮಾತಾಡಿದ್ದಾರೆ, ಕೇಳಿ. ಬಟ್ ಈಗ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರು ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದರೆ ಅವ್ರು ಕಷ್ಟ ಆಗಿದ್ದಾರೆ. ಅವ್ರಿಗೆ ತಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಮ್ಮ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತೊಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಲ ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೀವಿ. ಅವ್ರ ಅಧಿಕಾರಕ್ಕೆ ಅವ್ರು ತೋರಿಸ್ಲಿ. ಈಗ ಸದ್ಯ